ನಮಸ್ತೆ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ಹಾಸನ ನಗರ ಪಾಲಿಕೆಯ ನಿರ್ಲಕ್ಷ್ಯ. 34ನೇ ವಾರ್ಡಿನಲ್ಲಿ ಕುಡಿಯುವ ನೀರಿನಲ್ಲಿ ಕಲುಷಿತ ನೀರು ಮಿಶ್ರಣ, ನಿವಾಸಿಗಳ ಆರೋಗ್ಯಕ್ಕೆ ಕಂಟಕ. ಹಿಮ್ಸ್ನಲ್ಲಿ ಜನವರಿ 5ರಿಂದ ಜನವರಿ 11ರವರೆಗೂ ರಾಷ್ಟ್ರೀಯ ಭಾವೈಕ್ಯತಾ ಶಿಬಿರ. ದೇಶದ ವಿವಿಧ ರಾಜ್ಯಗಳ 500 ಶಿಬಿರಾರ್ಥಿಗಳು ಭಾಗಿ. ಡಾಕ್ಟರ್ ಪಿ ರಾಜಣ್ಣ ಹೇಳಿಕೆ. ಶಾಸಕರ ಅನುದಾನದಲ್ಲಿ ವಿಶೇಷ ಚೇತನರಿಗೆ ಬೈಕ್ ವಿತರಿಸಿದ ಶಾಸಕ ಸಿಮೆಂಟ್ ಮಂಜು. ಹಳೇಬೀಡು ಗ್ರಾಮ ವ್ಯಾಪ್ತಿಯಲ್ಲಿ ಕೆತ್ತಪ್ಪಯ್ಯನ ಕೆರೆ ಹತ್ತಿರ ಚೆಕ್ ಡ್ಯಾಂ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದ ಶಾಸಕ ಎಚ್.ಕೆ. ಸುರೇಶ್. ವಾರ್ತೆಗಳ ವಿವರ. ಹಾಸನ ನಗರ ಪಾಲಿಕೆಯ 34ನೇ ವಾರ್ಡಿನಲ್ಲಿ ಕುಡಿಯುವ ನೀರಿನಲ್ಲಿ ಕಲುಷಿತ ನೀರು ಮಿಶ್ರಣಗೊಂಡು ಬರುತ್ತಿದ್ದು, ಅಲ್ಲಿನ ನಿವಾಸಿಗಳ ಆರೋಗ್ಯಕ್ಕೆ ಕಂಟಕ ಎದುರಾಗಿದೆ. ಕಳೆದ 1 ತಿಂಗಳಿನಿಂದ ಹಾಸನ ನಗರ ಪಾಲಿಕೆಯ 34ನೇ ವಾರ್ಡಿನ ನಿವಾಸಿಗಳಿಗೆ ಕುಡಿಯುವ ನೀರಿನ ಲೈನ್ನಲ್ಲಿ ಕಲುಷಿತ ಸೀವೇಜ್ ವಾಟರ್ ಮಿಶ್ರಣವಾಗಿ ಬರುತ್ತಿದ್ದು, ಇದರಿಂದ ಅಲ್ಲಿನ ನಿವಾಸಿಗಳು ಅನೇಕ ಅನಾರೋಗ್ಯದ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಈ ಕುರಿತು ಹಲವು ಬಾರಿ ನಗರ ಪಾಲಿಕೆಯ ಗಮನಕ್ಕೆ ತಂದರೂ ಸಹ ಈ ಸಮಸ್ಯೆಯನ್ನು ಬಗೆಹರಿಸುವಲ್ಲಿ ಪಾಲಿಕೆಯು ಆಸಕ್ತಿ ತೋರದಿರುವುದು ಅತ್ಯಂತ ವಿಷಾದಕರ ಸಂಗತಿಯಾಗಿದೆ. ವಾರ್ಡ್ನ ನಿವಾಸಿಗಳ ಜೀವದ ಜೊತೆ ಚೆಲ್ಲಾಟವಾಡುತ್ತಿರುವ ನಗರ ಪಾಲಿಕೆಯ ನಡೆಯು ಅತ್ಯಂತ ಖಂಡನೀಯವಾಗಿದ್ದು, ಇದರಿಂದ ಸಂತ್ರಸ್ತಗೊಂಡಿರುವ ನಿವಾಸಿಗಳ ಆರೋಗ್ಯವನ್ನು ವಿಚಾರಿಸಿ ಈ ಸಮಸ್ಯೆಗೆ ತಕ್ಷಣವೇ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ನನಗೆ ಇವ್ರು ಫೋನ್ ಮಾಡೋಣ. 40 ಜನ ಮಲಗಿರೋದು. ನೀರು ಕುಡಿದು ಬಿಡ್ತಾರೆ ಅವರೆಲ್ಲ. ಹಂಗಾದ್ರೆ ನಾವೆಲ್ಲ ಕುಡಿದು ವಾಂತಿ ಬೇದಿಯಾಗಿ ಸುಸ್ತಾಗಿ ಮಲಿಕತ್ತಿದೀವಲ್ಲ, ಅವ್ರು ಕುಡಿದು ಬಿಡ್ತಾರೆ. ಹೇಳಿ ಹೋಗ್ಲಿ. ಒಂದ್ ದಿವಸ ಅಲ್ಲ, 2 ದಿವಸದ ಅಲ್ಲ ಇದು. ಕಂಪ್ಲೇಂಟ್ ಮಾಡಿ ಯಾರು ಆಕ್ಷನ್ ತಗೋತಾ ಇಲ್ಲ. ತಿಂಗಳಿಂದ ಇದೇ ನೀರು ಕುಡಿತಿರೋದು ಎಲ್ಲ ಅಡ್ಮಿಟ್ ಆಗವ್ರೆ. 1 ದಿವಸ ಅಲ್ಲ, 2 ದಿವಸ ಅಲ್ಲ, ತಿಂಗಳಿಂದ ಎಲ್ಲ ಅಡ್ಮಿಟ್ ಆಗಿರೋದೇ. ಮತ್ತೆ ಬರ್ತಾರೆ, ಮತ್ತೆ ಹೋಗೋದು ಆಸ್ಪತ್ರೆಗೆ. ಅದೇ ತರ ಆಗೈತಿ. ಏನು ವಾಟರ್ ಮ್ಯಾನ್ ಏನು ರೆಸ್ಪಾನ್ಸ್ ಮಾಡಲ್ಲ, ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಅವರು ಹೇಳಿದ್ರೆ ಹುಳ ನೋಡಿ 4 ಜನ ಅಡ್ಮಿಟ್ ಆಗಿದ್ದು. 4 ಜನಕ್ಕೂ ಫುಲ್ ಸುಸ್ತು, ಟೈಫಾಯ್ಡ್ ಆಗಿದೆ. ನಮ್ಮ ಮನೆಯವ್ರಿಗೆ, ನಮ್ಮ ಮಕ್ಕಳು, ನಮಗೆಲ್ಲವ ಲೂಸ್ ಮೋಷನ್ನು, ವಾಂತಿ. ಈ ನೀರು ಕುಡಿದು ನಾವೇನು ಸಂದು ಏನು ಫಿಲ್ಟರ್ ನೀರು ತರೋಕೆ ಹೋಗಲ್ಲ. ಈ ಸಂದು ಎಲ್ಲಿ ದುಡ್ಡು ಕೊಡ್ತಾರನ? ಈ ನೀರು ಹಂಗಾರೆ ಬೇರೆ ಅವ್ರು ಕುಡಿದು ಬಿಡ್ತಾರೆ. ಹಂಗಾದ್ರೆ ತಿಂಗಳಿಂದ ನಾವು ಸಾಯ್ತಿದ್ದೀವಲ್ಲ, ಒಬ್ಬರಾರು ರೆಸ್ಪಾನ್ಸ್ ಮಾಡ್ತಿಲ್ವಲ್ಲ. ಏನು ಮಾಡೋಣ ಇದಕ್ಕೆ ನಾವು? ನಮಗೆ ಹೊಸ ಲೈನ್ ಹಾಕ್ಸ್ಬಿಟ್ಟು ಬೇರೆ ಲೈನ್ ನಾವು ಕಲೆಕ್ಷನ್ ಕೊಡಿಸಿ. ನಮಗೆ ತಿಂಗಳಾಯ್ತು ಯಾರು ಸಾಯ್ಬೇಕು ಅನ್ಸುತ್ತೆ ಇವ್ರಿಗೆಲ್ಲವ. ಅವಾಗ ಬರ್ತಾರೆ. ನಾವಾಗ ಮಕ್ಕಳು ಸಮೇತ ಅಡ್ಮಿಟ್ ಮಾಡೋರೆ. ಒಬ್ಬರಲ್ಲ ಇಬ್ಬರಲ್ಲ 8-10 ಜನ ಅಡ್ಮಿಟ್ ಮಾಡಿರೋದು. ಡೈಲಿ ಬೇರೆಯವರು ಇಂಜೆಕ್ಷನ್ ಮಾತ್ರ ತಗೊಂಡ್ಬರ್ತಾ ಇದ್ದಾರೆ. ಅವ್ರಂದಲೇ 10 ಜನ ಅಡ್ಮಿಟ್ ಮಾಡವ್ರಿ. ನೀವು ನಗರಸಭೆಗೆ ಹೋಗಿ ಕಂಪ್ಲೇಂಟ್ ಮಾಡಿದೀವಿ. ಇದು ಚನ್ನಪಟ್ಟಣದಲ್ಲಿ UGD ನೀರು ಈ ವಾಟರ್ ಲೈನ್ ಒಳಗೆ ಮಿಕ್ಸ್ ಆಯ್ತೈತೆ ಅಂತೇಳಿ ಸುಮಾರು ದಿನದಿಂದ ಕಂಪ್ಲೇಂಟ್ ಹೇಳೈತೆ. ನಾವೆಲ್ಲರಿಗೂ ಹೇಳಾಯ್ತು, ಎಲ್ಲ ಇದು ಮಾಡಾಯ್ತು. ಇವತ್ತು UGD ಗಾಡಿನ ತಂದು ಇದು ಮಾಡ್ಯಾರೆ. ರೋಡ್ ತುಂಬ ಉಗ್ತೈತೆ. ಎಲ್ಲ ಈ ಅವೈಜ್ಞಾನಿಕವಾಗಿ ಪೈಪ್ ಲೈನ್ನ ಅಳವಡಿಸ್ಬಿಟ್ಟು ಈ ಡ್ರೈನೇಜ್ ಒಳಗೆ ವಾಟರ್ ಲೈನ್ ಹೋಗಂಗೆ ಮಾಡವ್ರೆ. ಅದೇನಾಯ್ತೈತೆ, ಈ ಲೀಕ್ ಆಗಿದ್ದೆಲ್ಲ ಅದರಲ್ಲಿ ಇರ್ಕೊಂಡು ಎಲ್ಲ ಇದಾಗಿ ಇಡೀ ಒಂದು 40 ಜನ ಮಲಗವ್ರೆ. ಈ ಅರಳಿಮರದ ಏರಿಯಾದಲ್ಲಿ 40 ಜನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗವ್ರೆ. ಟ್ರೀಟ್ಮೆಂಟ್ ತಂದು ಒಂದಷ್ಟು ಜನ ಬಂದವ್ರೆ. ಈ ಹೆಲ್ತ್ ಡಿಪಾರ್ಟ್ಮೆಂಟರಾಗಲಿ ಯಾರು ಇದು ಏನಾಗೈತೆ ಅಂತೇಳಿ ಚೆಕ್ ಮಾಡೋಕೆ ಒಬ್ಬರು ಬಂದಿಲ್ಲ ಇಲ್ಲಿಗೆ. ನಗರ ಪಾಲಿಕೆಯವರಿಗೆ ಕಂಪ್ಲೇಂಟ್ ಮಾಡಿದ್ದೀವಿ. ಮಾಡಿದರೆ ಯಾರು ಬಂದು ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ಪಾಪ ಕಮಿಷನರು 100 ಸರಿ ಹೇಳವ್ರೆ, ಹೋಗ್ರಪ್ಪ ಅದೇನು ನೋಡಿ ಅಂತ. ಈ ಉಡಾಫೆ ಉತ್ತರ ಈ ಕೆಲಸಗಾರರು ಯಾಕೆ ಬರಬೇಕು, ಯಾಕೆ ಹೋಗಬೇಕು ಅನ್ನೋ ಲೆಕ್ಕಾಚಾರಕ್ಕೆ ಉಡಾಫೆ ಉತ್ತರ ಕೊಡ್ತಾರೆ. 1 ದಿನ ಬಂದರೆ ಕ್ಲೀನಿಂಗ್ಗೆ 15 ದಿನ ಬಿಟ್ಟು ಇಲ್ಲಿಗೆ ಬರ್ತಾರೆ ಕ್ಲೀನಿಂಗ್. ಆಯ್ತಾ? ಈಗ ಇಲ್ಲಿ ಒಬ್ಬ ಪಾಪ ಮಂಜ ಅಂತೇಳಿ ಡ್ರೈವರು ಕಸದನ್ನು ನೀಟಾಗಿ ಹೊಡಿತಾ ಇದ್ದ. ಅವನನ್ನು ತೆಗೆದ್ಬಿಟ್ಟು ಹೊಸಕೊಪ್ಲಿಗೆ ಹಾಕಿ ಇಲ್ಲಿ ಗಾಡಿನೇ ಬರ್ದಂಗೆ ಕೇಳಕ್ಕೆ ಹೋದರೆ ಇಲ್ಲ ಬರುತ್ತೆ ಅಂತಾರೆ. ಈ ಥರ ಉಡಾಫೆ ಉತ್ತರಗಳು ಇಲ್ಲಿ. ಸರ್, ನಮ್ಮದು ಚನ್ನಪಟ್ಟಣ 34ನೇ ವಾರ್ಡು, ಅರಳಿ ಮರ 2ನೇ ರೋಡಲ್ಲಿ. ಸರ್, ನಮಗೆ 1 ತಿಂಗಳಿಂದ ಗಲೀಜು ನೀರು ಬರ್ತಾಯಿದೆ. ಅದನ್ನು ನಾವು ಫಸ್ಟಿಗೆ ಒಂದು 15 ದಿವಸ ಮುಂಚೆನೇ ಇವರಿಗೆ ಯಾರು ನಗರಸಭೆ ಅಧ್ಯಕ್ಷರು ಮೋಹನ್ ಅವರಿಗೆ ತಿಳಿಸಿದ್ವಿ.
ಅವರು ಹೇಳಿದರು, ಕವಿತಾ ಮೇಡಮ್ಗೆ ಫೋನ್ ಮಾಡಿಸಿದ್ರು, ಇಂಜಿನಿಯರಿಗೆ ಫೋನ್ ಮಾಡಿಸಿದ್ರು, ಬಂದು ಒಂದು ಸಲ ನೋಡಿದ್ರು, ಆಯಿತು ಸರಿ ಮಾಡಿಸ್ತೀನಿ ಬಿಡಿ ಅಂತ ಹೊರಟೋದ್ರು. ಮತ್ತು ಇದುವರೆಗೂ ಸರ್ ನಾವು ಯಾರಿಗೆ ಹೇಳಿದ್ರು ವಾಟ್ರ್ ಮೇನ್ ಆಗಲಿ ಯಾರೂ ರೆಸ್ಪಾನ್ಸ್ ಮಾಡ್ತಿಲ್ಲ. ಪ್ರತಿದಿನ ವಾಟ್ರ್ ಮೇನ್ನ ನಾವು ನೀರು ಬಿಟ್ಟ ತಕ್ಷಣ ಕರೆಸ್ತೀವಿ, ಬಾರಪ್ಪ ನೋಡಿ ಎಷ್ಟು ಗಲೀಜು ಬರ್ತಾ ಇದೆ ಅಂತ. ನೋಡ್ತಾನೆ, ಇಲ್ಲ ಸ್ಮೆಲ್ ಇಲ್ಲ, ಇದೇನೋ ಪ್ರಾಬ್ಲಮ್ ಇಲ್ಲ, ಏನಿಲ್ಲ ಅಂತ ಹೋಗ್ತಿದ್ದಾನೆ. ನಮ್ಮ ಬೀದಿಲಿ ಸರ್ ಹೆಚ್ಚು ಕಡಿಮೆ ಒಂದು 8 ರಿಂದ 10 ಜನ ಅಡ್ಮಿಟ್ ಆಗಿದ್ದಾರೆ. ಇನ್ನು ಪ್ರತಿಯೊಬ್ಬರು ಪ್ರತಿದಿನ ಇಂಜೆಕ್ಷನ್ನು ಮಾತ್ರೆ ತೊಗೊಬರೋದ್ರಲ್ಲಿದ್ದಾರೆ ಸರ್. ಎಲ್ಲರೂ ಪ್ರಾಬ್ಲಮಲ್ಲಿದ್ದಾರೆ, ಯಾರೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ನಾವು ಅಂಗನವಾಡಿಯವ್ರಿಗೇನು ಅದನ್ನು ತಿಳಿಸಿಲ್ಲ ಸರ್, ಅದು ನಮ್ಮ ತಪ್ಪು, ನಮಗೆ ಗೊತ್ತಿಲ್ಲ. ಅದಕ್ಕೆ ನಾವು ಇಲ್ಲಿ ಲೇಡೀಸ್ ಅಷ್ಟೇ ನಾವೇ ಕರೆದು ಇವರಿಗೆಲ್ಲ ಫೋನ್ ಮಾಡ್ತಾಯಿದ್ವಿ. ಈಗ ಸರ್ ನಮಗೆ ಅದಕ್ಕೆ ಏನು ಪರಿಹಾರ ಮಾಡಿಕೊಟ್ರು, ಕ್ಲೀನಾಗಿ ಹೊಸ ಲೈನ್ ಚೇಂಜ್ ಮಾಡಿ ನೀರನ್ನ ಕರೆಕ್ಟ್ ಮಾಡಿಕೊಡ್ಬೇಕು ಸರ್, ನಮಗೆ ವಾಟರ್ನೆಲ್ಲ ಸಪ್ಲೈನ. ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ, ಭಾರತ ಸರ್ಕಾರ ಹಾಗೂ ಪ್ರಾಂತೀಯ ನಿರ್ದೇಶನಾಲಯ ಬೆಂಗಳೂರು ಇವರ ಆಶ್ರಯದಲ್ಲಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಹಯೋಗದೊಂದಿಗೆ ಹಾಸನ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಯ ರಾಷ್ಟ್ರೀಯ ಭಾವೈಕ್ಯತಾ ಶಿಬಿರವನ್ನು ದಿನಾಂಕ 5 ರಿಂದ 11ರವರೆಗೆ ಆಯೋಜಿಸಲಾಗಿದೆ ಎಂದು ಹಿಮ್ಸ್ ನಿರ್ದೇಶಕ ಡಾಕ್ಟರ್ ಬಿ ರಾಜಣ್ಣ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಈ ವರ್ಷ ದೇಶದ 10 ರಾಜ್ಯಗಳು ಮತ್ತು 5 ಕೇಂದ್ರಾಡಳಿತ ಪ್ರದೇಶಗಳ ಒಟ್ಟು 15 ಆಯ್ದ ಕಾಲೇಜುಗಳಿಗೆ ಈ ಶಿಬಿರ ಆಯೋಜಿಸುವ ಅವಕಾಶ ಲಭಿಸಿದ್ದು, ಕರ್ನಾಟಕದಿಂದ ಹಾಸನ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಗೆ 2ನೇ ಬಾರಿ ಈ ಗೌರವ ದೊರೆತಿದೆ. ದೇಶದ ವೈದ್ಯಕೀಯ ಕಾಲೇಜುಗಳ ಪೈಕಿ 2ನೇ ಬಾರಿ ಈ ಶಿಬಿರವನ್ನು ಆಯೋಜಿಸುತ್ತಿರುವ ಹೆಗ್ಗಳಿಕೆ ಹಿಮ್ಸ್ಗೆ ಸಲ್ಲುತ್ತದೆ. ಹಿಮ್ಸ್ನ ರಾಷ್ಟ್ರೀಯ ಸೇವಾ ಯೋಜನಾ ಘಟಕವು ಉತ್ತಮ ಕಾರ್ಯನಿರ್ವಹಣೆಗಾಗಿ ಗುರುತಿಸಿಕೊಂಡಿದ್ದು, 2016ರಲ್ಲಿ ರಾಷ್ಟ್ರೀಯ ಯುವ ನಾಯಕತ್ವ ಪ್ರಶಸ್ತಿ, 2019ರಲ್ಲಿ ರಾಜ್ಯ ಪ್ರಶಸ್ತಿ ಹಾಗೂ ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಜಲ ಪುರಸ್ಕಾರವನ್ನು ಪಡೆದಿರುವುದು ಈ ಆಯ್ಕೆಗೆ ಕಾರಣವಾಗಿದೆ. ಶಿಬಿರದಲ್ಲಿ ದೇಶದ 10 ರಾಜ್ಯಗಳಿಂದ 100 ಶಿಬಿರಾರ್ಥಿಗಳು ಹಾಗೂ ಕರ್ನಾಟಕದ 13 ವಿಶ್ವವಿದ್ಯಾನಿಲಯಗಳಿಂದ 100 ಶಿಬಿರಾರ್ಥಿಗಳು ಸೇರಿದಂತೆ ಒಟ್ಟು 200 ಶಿಬಿರಾರ್ಥಿಗಳು ಮತ್ತು 10 ಶಿಬಿರಾಧಿಕಾರಿಗಳು ಭಾಗವಹಿಸಲಿದ್ದಾರೆ ಎಂದು ಹೇಳಿದರು. 11ನೇ ತಾರೀಕಿನ ತನಕ 7 ದಿನಗಳು ನಡೆಯುತ್ತದೆ. ಅದರಲ್ಲಿ ನಮ್ಮ ಭಾರತ ದೇಶದ ವಿವಿಧ ರಾಜ್ಯಗಳ 10 ರಾಜ್ಯಗಳ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ 100 ಶಿಬಿರಾರ್ಥಿಗಳು ಬರ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದ 100 ಶಿಬಿರಾರ್ಥಿಗಳು ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ಬೇರೆ ವಿಶ್ವವಿದ್ಯಾನಿಲಯಗಳ ಕಾಲೇಜುಗಳಿಂದ ಮತ್ತು ನಮ್ಮ ಹಿಮ್ಸ್ ಸಂಸ್ಥೆಯ 14 ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ. ಈ ಭಾವೈಕ್ಯತಾ ಶಿಬಿರ ನಡೆಸ್ತಾ ಇರೋದು ನಾವು ಇದು 2ನೇ ಬಾರಿ. ಮೊದಲನೇ ಬಾರಿ ಮೇ 2022ರಲ್ಲಿ ನಡೆಸಿತ್ತು. ಆಗ ನಮ್ಮ ಸಂಸ್ಥೆಯ ಸಹಯೋಗದೊಂದಿಗೆ ಭಾರತ ಸರ್ಕಾರದಿಂದಲೂ ನಡೆಸಿತ್ತು. ಆಗ 100 ವಿದ್ಯಾರ್ಥಿಗಳು ಭಾಗವಹಿಸಿ ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಿತ್ತು. ಆ ಯಶಸ್ಸಿನ ಹಿನ್ನೆಲೆಯಲ್ಲಿ ಯಾವುದೇ ರಾಜ್ಯಕ್ಕೆ ಅದು ಯಾವುದೇ ವೈದ್ಯಕೀಯ ಕಾಲೇಜಿಗೆ 2ನೇ ಬಾರಿ ಅವಕಾಶ ನೀಡಿರುವುದಿಲ್ಲ ಈ ಥರ ಶಿಬಿರ ನಡೆಸಲಿಕ್ಕೆ. ಈಗ ಮತ್ತೆ ನಮಗೆ ಅದೊಂದು ಸದಾವಕಾಶ ಸಿಕ್ಕಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಬಾರಿ 200 ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ನಾವು ನಮ್ಮ ಸಂಸ್ಥೆಯ ವತಿಯಿಂದ ಸಮಿತಿ ಮತ್ತು ಉಪಸಮಿತಿಗಳನ್ನ ಮಾಡಿಕೊಂಡು ಅವರು ಬಂದಾಗ ಯಾವ ರೀತಿ ಅವ್ರನ್ನ ನಾವು ರಿಸೀವ್ ಮಾಡಿಕೊಂಡು ಅಕಾಮಡೇಷನ್ನ ನಾವು ಏರ್ಪಡಿಸಿರೋದು, ಅಲ್ಲಿಗೆ ಕರ್ಕೊಂಡು ಹೋಗಲಿಕ್ಕೆ ಅವರಿಗೆ ಊಟ ವಸತಿ ಎಲ್ಲ ಥರದ ಸೌಲಭ್ಯಗಳು ಯಾವುದೇ ಅನಾನುಕೂಲ ಆಗದಂತೆ ಅವರು ಯಾವ ರೀತಿ ಚಟುವಟಿಕೆಗಳ ಪ್ರೋಗ್ರಾಮನ್ನು ನಾವು ಲಿಸ್ಟ್ ಮಾಡಿದ್ದಾರೆ, ಆ ಲಿಸ್ಟ್ ಮಾಡಿ ಅದಕ್ಕೆ ಎಲ್ಲದಕ್ಕೂ ನಾವು ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ ನಮ್ಮ ಸಂಸ್ಥೆಯ ವತಿಯಿಂದ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಶಿಬಿರದಲ್ಲಿ ವಿದ್ಯಾರ್ಥಿಗಳು ತಮ್ಮ ತಮ್ಮ ರಾಜ್ಯಗಳಿಗೆ ಸಂಬಂಧಪಟ್ಟ ಸಾಂಸ್ಕೃತಿಕ ಹಿನ್ನೆಲೆಗಳು ಅಥವಾ ಅವರ ಬೇರೆ ಬೇರೆ ಪದ್ಧತಿಗಳು ಅಥವಾ ಸಂಸ್ಕೃತಿ ಅದನ್ನೆಲ್ಲ ಇಲ್ಲಿ ಅಥವಾ ಅವರ ಕಲೆ, ನಾಟ್ಯ, ನೃತ್ಯ ಪ್ರದರ್ಶನಗಳು ಅವನ್ನೆಲ್ಲ ಇಲ್ಲಿ ಮಾಡಲಿಕ್ಕೆ ಅವ್ರಿಗೆ ಅವಕಾಶ ಇರುತ್ತೆ. ಅವ್ರ ನಾಲೆಡ್ಜು ಮತ್ತು ಸ್ಕಿಲ್ಗಳನ್ನ ಪ್ರದರ್ಶನ ಮಾಡಲಿಕ್ಕೆ ಮತ್ತು ಅದನ್ನು ಎಲ್ಲರ ಜೊತೆ ಹಂಚ್ಕೊಳ್ಳಿಕ್ಕೆ ಅವರಿಗೆ ಇಲ್ಲಿ ಅವಕಾಶ ಕಲ್ಪಿಸಲಾಗುತ್ತದೆ. ಆದ್ದರಿಂದ ಇಡೀ ಭಾರತ ದೇಶದಲ್ಲಿ ಎಲ್ಲ ರಾಜ್ಯದವರು ಇಲ್ಲಿ ಒಟ್ಟಾಗಿ ಸೇರಿದ ಭಾವೈಕ್ಯತೆ ಖಂಡಿತ ಬರುತ್ತೆ, ನಮ್ಮಲ್ಲಿ ಏಕತೆ ಬರೋ ಒಂದು ಅವಕಾಶಗಳು ಇರುತ್ತೆ. ಈ ಒಂದು ಉದ್ದೇಶ ನಮ್ಮ ಈ ಶಿಬಿರದ ಮುಖ್ಯ ಉದ್ದೇಶ ಆಗಿರುತ್ತೆ. ಅದೇ ರೀತಿ ನಮ್ಮಲ್ಲಿ ಲಭ್ಯವಿರುವ ಏನು ನಮ್ಮ ಹಾಸನದಲ್ಲಿ ಯಾವ್ಯಾವುದು ನಾವು ಹೆಚ್ಚಿನ ರೀತಿಯಲ್ಲಿ ಹೆಸರು ಮಾಡಿರುವಂಥ ಇತಿಹಾಸದಲ್ಲಿರುವಂಥ ಬೇಲೂರು, ಹಳೇಬೀಡು ವಿಸಿಟ್ ಮಾಡೋ ಕಾರ್ಯಕ್ರಮಗಳಿರುತ್ತೆ. ಮತ್ತು ಶ್ರವಣಬೆಳಗೊಳಕ್ಕೆ ಮತ್ತು ನಮ್ಮ ಸಕಲೇಶ್ಪುರ ಕಾಫಿ ನಾಡು ಅಲ್ಲಿಗೂ ನಮ್ಮ ಶಿಬಿರಾರ್ಥಿಗಳು ಹೋಗಲಿಕ್ಕೆ ಅಲ್ಲಿ ಒಂದು ಸಣ್ಣ ಸಣ್ಣ ಹಳ್ಳಿಗಳಿಗೂ ಭೇಟಿ ಕೊಡ್ತಾರೆ. ಈ ನಿಟ್ಟಿನಲ್ಲಿ ಅವರು ಒಂದು
ಶಿಬಿರಾರ್ಥಿಗಳಿಂದನೂ ನಮಗೆ ಏನು ಲಾಭ ಅಂತಂದರೆ ನಮ್ಮ ಹಾಸನದಲ್ಲಿ ಒಂದು ಡಿಸಿಪ್ಲಿನ್ ಬಗ್ಗೆ ಇರ್ಬೋದು, ಅಥವಾ ನ್ಯಾಚುರಲ್ ರಿಸೋರ್ಸಸ್ಸು ಮತ್ತು ಅವೇರ್ನೆಸ್ಸು, ಹೆಲ್ತ್ ಬಗ್ಗೆ ಅವೇರ್ನೆಸ್ಸು, ಈ ಥರದ್ದೆಲ್ಲ ಅವರು ಶಿಬಿರದಲ್ಲಿ ಅವರು ನಾಟ್ಯ ಮತ್ತು ಡ್ರಾಮಾ ಅಥವಾ ಸ್ಕಿಟ್ಗಳನ್ನ ಮಾಡಿಕೊಂಡು ಅದನ್ನು ಅವರು ಹಂಚ್ಕೊಳ್ತಾರೆ. ಮತ್ತು ಎಲ್ಲರಿಗೂ ಒಂದು ತಿಳುವಳಿಕೆಯನ್ನು ಮತ್ತು ಅವೇರ್ನೆಸ್ನ ತಿಳಿಸೋದು ಈ ಕ್ಯಾಂಪ್ನ ಮುಖ್ಯ ಉದ್ದೇಶ ಆಗಿರುತ್ತೆ. ಪತ್ರಿಕಾಗೋಷ್ಠಿಯಲ್ಲಿ ಹಿಮ್ಸ್ ಆಡಳಿತ ಮಂಡಳಿಯ ಡಾಕ್ಟರ್ ರಾಘವೇಂದ್ರ, ಡಾಕ್ಟರ್ ಪ್ರಕಾಶ್, ಹಿಮ್ಸ್ ರಾಷ್ಟ್ರೀಯ ಭಾವೈಕ್ಯತಾ ಶಿಬಿರಾಧಿಕಾರಿಗಳು ನಿಚಿತ ಕುಮಾರಿ ಇತರರು ಉಪಸ್ಥಿತರಿದ್ದರು. ಹಾಸನ ನಗರದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಶನಿವಾರದಂದು ಶಾಸಕ ಸಿಮೆಂಟ್ ಮಂಜುನಾಥ್ ವಿಶೇಷ ಚೇತನರಿಗೆ ಮೀಸಲಿರಿಸಿದ ಅನುದಾನದಲ್ಲಿ ಅಂಗವಿಕಲರಿಗೆ ಬೈಕ್ಗಳನ್ನು ಉಚಿತವಾಗಿ ವಿತರಿಸಿದರು. ಬೈಕ್ ವಿತರಿಸಿ ಮಾತನಾಡಿದ ಶಾಸಕರು, ವಿಶೇಷ ಚೇತನರು ಸಹ ಎಲ್ಲರಂತೆ ದುಡಿಯುವ ಮನಸ್ಸುಳ್ಳವರು. ಹಾಗಾಗಿ ಅವರು ಕೂಡ ದಿನನಿತ್ಯ ಸಕಾಲಕ್ಕೆ ಕೆಲಸಕ್ಕೆ ಹೋಗಿ ದುಡಿದು ಆರ್ಥಿಕವಾಗಿ ಸ್ವಾವಲಂಬಿಯಾಗಬೇಕು. ಈ ನಿಟ್ಟಿನಲ್ಲಿ ಸುಮಾರು 5 ಲಕ್ಷಕ್ಕೂ ಹೆಚ್ಚು ಬೆಲೆ ಬಾಳುವ ಒಟ್ಟು 4 ಬೈಕುಗಳನ್ನು ಅಂಗವಿಕಲರಿಗೆ ವಿತರಣೆ ಮಾಡಲಾಗಿದೆ ಎಂದು ಹೇಳಿದರು. ಇವತ್ತು ಹಾಸನದ ತಾಲೂಕ್ ಪಂಚಾಯತಿ ಆವರಣದಲ್ಲಿ ಸುಮಾರು 4 ಸ್ಕೂಟ್ರುಗಳನ್ನ ಅಂಗವಿಕಲರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಇದರ ಬಹುಮುಖ್ಯ ಉದ್ದೇಶ ಏನು ಅಂದರೆ, ಅಂಗವಿಕಲರು ದಿನನಿತ್ಯದ ಕೆಲಸ ಕಾರ್ಯಕ್ರಮಗಳಿಗೆ ಯಾವುದೇ ರೀತಿ ಅಡ್ಡಿಯಾಗಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಅವರು ಕೂಡ ನಮ್ಮೆಲ್ಲರಂತೆಯೇ ಕೂಡ ವಾಹನವನ್ನು ಓಡಿಸ್ಕೊಂಡು ಅವರ ದಿನನಿತ್ಯದ ಕೆಲಸ ಕಾರ್ಯಕ್ರಮಗಳನ್ನ ಮಾಡಬೇಕು, ಅವರು ಕೂಡ ಎಲ್ಲರಂತೆ ದುಡಿಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು 4 ವಾಹನವನ್ನು ಹಸ್ತಾಂತರ ಮಾಡಿದ್ದೀವಿ. ತುಂಬ ಸಂತೋಷದಿಂದ ಅವರು ಕೂಡ ರಿಸೀವ್ ಮಾಡ್ಕೊಂಡಿದ್ದಾರೆ. ಯಾಕೆಂದರೆ ಯಾರು ಕೂಡ ಹುಡ್ತಾ ಅಂಗವಿಕಲ ಆಗಬೇಕು ಅಂತೇಳಿ ಯಾರು ಕೂಡ ಬಯಸ್ಕೊಂಬಂದಿರಲ್ಲ. ಬಟ್ ಅನಿವಾರ್ಯತೆ ಅವ್ರು ಅಂಗವಿಕಲರಾಗಿ ಹುಟ್ಟಿರ್ತಾರೆ. ಅಂಗವಿಕಲರು ಕೂಡ ನಮ್ಮಂತೆ ಬಾಳಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತೆಲ್ಲರೂ ಕೂಡ ಸ್ಕೂಟ್ರನ್ನ ಹಸ್ತಾಂತರ ಮಾಡಿದ್ದೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ. ಸರಿ. ಇದೇ ವೇಳೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಗಿರೀಶ್ HD, ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕರಾದ ದಿನೇಶ್ CB, ರಂಗಸ್ವಾಮಿ ಮತ್ತಿತರರು ಉಪಸ್ಥಿತರಿದ್ದರು. ಬೇಲೂರು ತಾಲೂಕಿನ ಹಳೇಬೀಡು ಗ್ರಾಮ ವ್ಯಾಪ್ತಿಯಲ್ಲಿ ಸಣ್ಣ ನೀರಾವರಿ ಇಲಾಖೆಯ ವತಿಯಿಂದ ಕೆತ್ತಪ್ಪಯ್ಯನ ಕೆರೆ ಹತ್ತಿರ ಹಳ್ಳಕ್ಕೆ ಅಡ್ಡಲಾಗಿ ನೂತನ ಚೆಕ್ ಡ್ಯಾಂ ನಿರ್ಮಾಣ ಕಾಮಗಾರಿಗೆ ಶಂಕುಸ್ಥಾಪನೆಯನ್ನು ಶಾಸಕ HK ಸುರೇಶ್ ಭೂಮಿ ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ HK ಸುರೇಶ್, ಸಣ್ಣ ನೀರಾವರಿ ಇಲಾಖೆಯ ಮೂಲಕ ಮಲೆನಾಡು ಹಾಗೂ ಆರೆ ಮಲೆನಾಡು ಬಯಲು ಸೀಮೆ ಪ್ರದೇಶಗಳ ರೈತರಿಗೆ ನೀರಾವರಿ ಸೌಲಭ್ಯ ಒದಗಿಸುವ ಉದ್ದೇಶದಿಂದ ಚೆಕ್ ಡ್ಯಾಂ ಯೋಜನೆಗಳನ್ನು ಹಂತ ಹಂತವಾಗಿ ಅನುಷ್ಠಾನಗೊಳಿಸಲಾಗುತ್ತಿದೆ. ಪ್ರಸ್ತುತ ಹಳೇಬೀಡು ಗ್ರಾಮ ವ್ಯಾಪ್ತಿಯಲ್ಲಿ 50 ಲಕ್ಷ ರೂಪಾಯಿ ವೆಚ್ಚದ ಚೆಕ್ ಡ್ಯಾಂ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗುತ್ತಿದೆ. ಈಗಾಗಲೇ ಸುಮಾರು 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಚೆಕ್ ಡ್ಯಾಂ ನಿರ್ಮಾಣ ಕಾರ್ಯ ಪೂರ್ಣಗೊಂಡಿದ್ದು, ಈ ಚೆಕ್ ಡ್ಯಾಂ ನಿರ್ಮಾಣದಿಂದ ಹಳೇಬೀಡು, ಹಳ್ಳಿ ಹಾಗೂ ಹಾವಕಲ್ ಹೋಬಳಿ ವ್ಯಾಪ್ತಿಯ ರೈತರಿಗೆ ಮಹತ್ವದ ನೀರಾವರಿ ಸೌಲಭ್ಯ ದೊರಕಲಿದೆ ಎಂದು ಹೇಳಿದರು. ಬೇಲೂರು ವಿಧಾನಸಭಾ ಕ್ಷೇತ್ರ ಮಲೆನಾಡು, ಅರೆಮಲೆನಾಡು, ಬಯಲುಸೀಮೆಯನ್ನು ಹೊಂದಿದೆ. ಹಾಗಾಗಿ ಬಯಲುಸೀಮೆಯಲ್ಲಿ ಮತ್ತು ಅರೆಮಲೆನಾಡಲ್ಲಿ ಒಂದಿಷ್ಟು ಜಾಸ್ತಿ ಚೆಕ್ ಡ್ಯಾಮ್ಗಳನ್ನ ನಿರ್ವಹಣೆಯನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ಸುಮಾರು ಒಂದು 10 ಕೋಟಿ ರೂಪಾಯಿ ಚೆಕ್ ಡ್ಯಾಮ್ಗಳನ್ನ ನಿರ್ವಹಣೆ ಮಾಡ್ತಾಯಿದ್ದೀವಿ. ಇನ್ನೂ 15 ಕೋಟಿ ರೂಪಾಯಿ ಚೆಕ್ ಡ್ಯಾಮ್ ನಿರ್ಮಾಣವನ್ನು ಮಾಡ್ತಾಯಿದ್ದೀವಿ. ವಿಶೇಷವಾಗಿ ಹಳೇಬೀಡು ಮತ್ತು ಮಾದಿಯಲ್ಲಿ, ಜಾವಗಲ್ಲು ಹೋಬಳಿನಲ್ಲಿ ಅತಿ ಹೆಚ್ಚು ರೈತರು ಇರ್ತಕ್ಕಂಥದ್ದು. ಇಲ್ಲಿ ಈ ಭಾಗಕ್ಕೆ ನೀರಾವರಿ ಅವಶ್ಯಕತೆ ಅತಿ ಹೆಚ್ಚು ಇರತಕ್ಕಂಥದ್ದು ಇರೋದ್ರಿಂದ ತೆಂಗಿನ ತೋಟ ಇರ್ಬೋದು, ಆಲೂಗಡ್ಡೆ, ಶುಂಠಿ, ತರಕಾರಿಗಳನ್ನ ಅತಿ ಹೆಚ್ಚು ಇಲ್ಲಿಂದ ರವಾನೆ ಆಗ್ತಕ್ಕಂಥದ್ದು, ಬಹುಶಃ ಹಳೇಬೀಡಿಂದ ರವಾನೆ ಆಗ್ತಕ್ಕಂಥದ್ದು ಅತಿ ಹೆಚ್ಚು ತರಕಾರಿಗಳು. ಹಾಗಾಗಿ ರೈತರಿಗೆ ಅನುಕೂಲ ಆಗಲಿ, ನೀರು ಶೇಖರಣೆ ಆಗಲಿ, ಅದರಿಂದ ಬೆಳೀತಕ್ಕಂಥ ಬೆಳೆಗಳಿಗೆ ಅನುಕೂಲ ಆಗಲಿ ಅಂತಕ್ಕಂಥದ್ದನ್ನ, ಆರ್ಥಿಕ ಶಕ್ತಿ ರೈತರಿಗೆ ಬರಲಿ ಅಂತಕ್ಕಂಥ ಉದ್ದೇಶದಿಂದ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅದನ್ನು ಇಡೀ ಕ್ಷೇತ್ರದಲ್ಲಿ ಇದನ್ನು ಮಾಡ್ತಾಯಿದ್ದೀವಿ. ಇದು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇವತ್ತು ಈ ಕಾಮಗಾರಿ ಗುದ್ದಲಿ ಪೂಜೆಯನ್ನು ಮಾಡ್ತಾಯಿದ್ದೀವಿ. ಎಲ್ಲ ಗೊತ್ತಿದ್ದಂಗೆ ಕಳೆದ 2 ತಿಂಗಳಿಂದ ತಾವೇ ಎಲ್ಲ ನ್ಯೂಸ್ ಮಾಡಿದರೆ 2 ರಿಂದ 3 ತಿಂಗಳಾಯಿತು ಕೆರೆ ಒತ್ತುವರಿ ಆಗಿದೆ ಅಂತಕ್ಕಂಥದ್ದನ್ನು. ಸುಮಾರು 17 ಎಕರೆ 9 ಕುಂಟೆ ಕೆರೆ ಒತ್ತುವರಿಯಾಗಿದ್ದನ್ನು ತೆರವುಗೊಳಿಸಿ ಇವತ್ತು ಕೆರೆಯಲ್ಲಿ ಸಂಪೂರ್ಣ ನೀರಿದೆ. ಅದರ ಜೊತೆಯಲ್ಲಿ ಈ ಭಾಗದಲ್ಲಿ ಇರ್ತಕ್ಕಂಥ ರೈತರುಗಳಿಗೆ ಅಡಿಕೆ, ತೆಂಗು ಇದಕ್ಕೆಲ್ಲ ಅನುಕೂಲ ಆಗಲಿ ಅಂತಕ್ಕಂಥದ್ದಕ್ಕೆ ಈ ಭಾಗದ ಹೆಕ್ಟೇರ್ ಇರ್ತಕ್ಕಂಥ ಸುಮಾರು ಒಂದು 3-4 ಸಾವಿರ ಎಕರೆಗೆ ಅನುಕೂಲ ಆಗೋ ರೀತಿಯಲ್ಲಿ ಚೆಕ್ ಡ್ಯಾಮ್ನ ನಿರ್ವಹಣೆ ಮಾಡ್ತೀವಿ.
ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಸೋಮಣ್ಣ, ಯಲಹಂಕ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಅಶೋಕ್, ನವೀನ್, ಶಿವನಾಗ್, ಶೇಖರ್, ಶಿವಣ್ಣ, ಪ್ರಸನ್ನ, ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳು, ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಜರಿದ್ದರು. ಹಣ ಹಾಗೂ ಅಧಿಕಾರ ಇದ್ದರೆ ಸಾಲದು, ಆರೋಗ್ಯವನ್ನು ಉತ್ತಮವಾಗಿ ಇಟ್ಟುಕೊಳ್ಳಬೇಕು. ಆರೋಗ್ಯವಂತರೇ ಸಮಾಜದ ನಿಜವಾದ ಶ್ರೀಮಂತರು ಎಂದು ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಸೂರಜ್ ರೇವಣ್ಣ ತಿಳಿಸಿದರು. ಪಟ್ಟಣದಲ್ಲಿ ಸೂರಜ್ ರೇವಣ್ಣ ಅಭಿಮಾನಿಗಳ ಸಂಘದಿಂದ ಎಂಎಲ್ಸಿ ಡಾಕ್ಟರ್ ಸೂರಜ್ ರೇವಣ್ಣನವರ ಹುಟ್ಟುಹಬ್ಬದ ಅಂಗವಾಗಿ ಆಯೋಜಿಸಿದ್ದ ದ್ವಿಚಕ್ರ ವಾಹನ ಸವಾರರಿಗೆ ಉಚಿತವಾಗಿ ಹೆಲ್ಮೆಟ್ ವಿತರಣೆ, ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಗಿಡ ವಿತರಣಾ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಅದ್ದೂರಿಯಾಗಿ ಹುಟ್ಟುಹಬ್ಬ ಆಚರಣೆ ಮಾಡಿಕೊಳ್ಳುವ ಬದಲಾಗಿ ಸಮಾಜಮುಖಿಯಾಗಿ ಆಚರಣೆ ಮಾಡಿಕೊಳ್ಳುವುದು ಒಳಿತು. ಹಾಗಾಗಿ ಅಭಿಮಾನಿಗಳು ಆರೋಗ್ಯ ತಪಾಸಣೆ ಮಾಡಿಸುತ್ತಿದ್ದಾರೆ ಎಂದರು. ಜಿಲ್ಲೆಯಲ್ಲಿ ಚನ್ನರಾಯಪಟ್ಟಣ ನಗರ ಹೆಚ್ಚು ಅಭಿವೃದ್ಧಿ ಹೊಂದಿದೆ. ವರ್ತುಲ ರಸ್ತೆ ಇದ್ದರೂ ಪಟ್ಟಣದ ಹೃದಯ ಭಾಗದಲ್ಲಿ ಹಾದು ಹೋಗಿರುವ ರಸ್ತೆಯಲ್ಲಿ ವಾಹನ ದಟ್ಟಣೆ ಹೆಚ್ಚಿದೆ. ಶಾಲಾ ಕಾಲೇಜು ಸಮಯದಲ್ಲಿ ಸಂಚಾರಿ ಪೊಲೀಸರು ಹರಸಾಹಸ ಪಟ್ಟು ವಾಹನಗಳ ನಿಯಂತ್ರಣ ಮಾಡುತ್ತಿದ್ದಾರೆ. ಹೆಲ್ಮೆಟ್ ಕಡ್ಡಾಯ ಇದ್ದರೂ ಸವಾರರು ಧರಿಸುತ್ತಿಲ್ಲ. ಇದನ್ನು ಅರಿತು ಉಚಿತವಾಗಿ ಹೆಲ್ಮೆಟ್ ವಿತರಣೆ ಮಾಡುವ ಮೂಲಕ ವಾಹನ ಸವಾರರಿಗೆ ಜಾಗೃತಿ ಮೂಡಿಸಲಾಗುತ್ತಿದೆ. ಆರೋಗ್ಯ ವಿಮೆ ಮಾಡಿಸಿದರೆ ಸಾಲದು, ನಮ್ಮ ಬಳಿ ಇರುವ ವಾಹನಗಳಿಗೂ ಸಕಾಲಕ್ಕೆ ವಿಮೆ ಮಾಡಿಸಬೇಕು. ಬೈಕ್ನಲ್ಲಿ ಸಂಚಾರ ಮಾಡುವವರು ಕಡ್ಡಾಯವಾಗಿ ಹೆಲ್ಮೆಟ್ ಬಳಕೆ ಮಾಡಿ. ಅಪಘಾತ ಸಂಭವಿಸಿದಾಗ ಸಾಕಷ್ಟು ಸಾವುಗಳು ತಲೆಗೆ ಪೆಟ್ಟು ಬಿದ್ದಾಗ ನಡೆದಿದೆ. ಹೆಲ್ಮೆಟ್ ಬಳಕೆ ಮಾಡುವುದರಿಂದ ಜೀವ ಸುರಕ್ಷಿತವಾಗುತ್ತದೆ. ಸಂಚಾರಿ ನಿಯಮ ಪಾಲನೆ ಮಾಡದೇ ಇರುವವರಿಗೆ ದಂಡ ಹಾಕುವುದು ಅವರಿಗಾಗಿ ಅಲ್ಲ, ಮುಂದೆ ನೀವು ತಪ್ಪು ಮಾಡಬಾರದು ಎನ್ನುವ ಉದ್ದೇಶ ಅವರದಾಗಿದೆ ಎಂದು ಹೇಳಿದರು. ಇವತ್ತು ಕುಸಮಣ್ಣವರಿದ್ದಾರೆ, TAPS ಮಾಜಿ ಅಧ್ಯಕ್ಷರು ಹಾಗೂ ಮಾರ್ಕೆಟಿಂಗ್ ಫೆಡರೇಷನ್ ಹಾಲಿ ಡೈರೆಕ್ಟರು ಹಾಗೂ ಮಾನ್ಯ ಶಾಸಕರ ಮಾರ್ಗದರ್ಶನದೊಂದಿಗೆ ಹಾಗೂ ಕುಸುಮಾ ಬಾಲಕೃಷ್ಣ ಅವರ ಮಾರ್ಗದರ್ಶನದೊಂದಿಗೆ ಇವತ್ತು ಎಲ್ಲರೂ ಸೇರಿ ಇವತ್ತು ನಮ್ಮ ಯುವಕ ಮಿತ್ರರು ಈ ಒಂದು ಅದ್ದೂರಿ ಒಳ್ಳೆ ಹೆಲ್ಮೆಟ್ ವಿತರಣಾ ಕಾರ್ಯಕ್ರಮನ ನಮ್ಮ ರೋಡ್ ಸೇಫ್ಟಿ ವಿಷಯವಾಗಿ ಜಾಗೃತಿ ಮೂಡಿಸೋ ದೃಷ್ಟಿಯಲ್ಲಿ ಇವತ್ತು ನಮ್ಮ ಟ್ರಾಫಿಕ್ ಪೊಲೀಸ್ ಅವರು ಕೂಡ ದಿನ ಬೆಳಗಾದರೆ ಹಿಡಿತಾ ಇರ್ತಾರೆ, ಅವ್ರು ಹೆಲ್ಮೆಟ್ ಹಾಕಿಲ್ಲ, ಇವ್ರು ಹೆಲ್ಮೆಟ್ ಹಾಕಿಲ್ಲ ಅಂತ. ಇವತ್ತು ಹೆಲ್ಮೆಟ್ ಯಾಕೆ ಹಾಕಬೇಕು ಅನ್ನೋ ಒಂದು ಪರ್ಪಸ್ಸು ಇವತ್ತು ಅದನ್ನು ಅರ್ಥ ಮಾಡಿಸ್ಬೇಕು, ಅದ್ರ ಬಗ್ಗೆ ಜಾಗೃತಿ ಮೂಡಿಸ್ಬೇಕು ಅನ್ನೋ ದೃಷ್ಟಿಯಲ್ಲಿ ಇವತ್ತು ಹೆಲ್ಮೆಟ್ ಹಾಕ್ದೇ ಯಾವ್ಯಾವ ರೀತಿ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸಿಂದ ನಮಗೆ ಅನಾಹುತಗಳಾಗ್ತವೆ ಅಂತ ಇವತ್ತನ್ನ ಒಂದು ಜಾಗೃತಿ ಮೂಡಿಸೋ ನಿಟ್ಟಿನಲ್ಲಿ ಇವತ್ತು ಉಚಿತ ಹೆಲ್ಮೆಟ್ ವಿತರಣೆನ ನಮ್ಮೆಲ್ಲ ಬೈಕ್ ಸವಾರರಿಗೆ ಮತ್ತು ಟೂ ವೀಲರ್ ಸವಾರರಿಗೆ ಎಲ್ಲರಿಗೂ ವಿತರಣೆ ಮಾಡ್ತಾರೆ. ಇದು ಭಾರಿ ಒಳ್ಳೆಯ ಕಾರ್ಯಕ್ರಮ. ಈ ರೀತಿಯ ಕಾರ್ಯಕ್ರಮ, ಸಮಾಜಮುಖಿ ಕಾರ್ಯಕ್ರಮಗಳನ್ನ ಇನ್ನೂ ಹೆಚ್ಚು ರೀತಿ ಮಾಡಲಿ. ಅಲ್ಲಿ ಹೆಲ್ತ್ ಕ್ಯಾಂಪ್ ಕೂಡ ಮಾಡಿದ್ದಾರೆ, ಸಸಿ ವಿತರಣೆ ಕೂಡ ಮಾಡಿದ್ದಾರೆ. ನಮ್ಮ ಎನ್ವಿರಾನ್ಮೆಂಟು ಕೂಡ ಎಷ್ಟು ಮುಖ್ಯ. ನಾವಿದ್ದರೆ ಎನ್ವಿರಾನ್ಮೆಂಟ್ ಇದ್ದರೆ ನಾವಿರ್ಬೋದು. ಆ ದೃಷ್ಟಿಯಿಂದ ಇವತ್ತು ಒಂದು ಡ್ರಿಂಕಿಂಗ್ ವಾಟರ್ ಬಗ್ಗೆ ಆಗ್ಬೋದು ಅಥವಾ ವೆಜಿಟೇಬಲ್ ಆಯಿಲ್ ಬಗ್ಗೆ ಯೂಸ್ ಬಗ್ಗೆ ಆಗ್ಬೋದು, ಇವತ್ತು ಪ್ರತಿಯೊಂದರ ಬಗ್ಗೆ ಇವತ್ತು ಸಮಾಜಮುಖಿಯಾದಂಥ ಒಂದು ಮೆಸೇಜ್ನ ಇವತ್ತು ನಮ್ಮ ಜನತೆಗೆ, ಮುಖ್ಯವಾಗಿ ಇವತ್ತು ನಮ್ಮ ಯುವಕ ಮಿತ್ರರು ನಮ್ಮ ಗ್ರಾಮೀಣ ಭಾಗದ ಜನತೆಗೆ ಇವತ್ತು ಇದನ್ನು ಒಳ್ಳೆ ರೀತಿ ಇದನ್ನು ಜಾಗೃತಿ ಮೂಡಿಸಬೇಕು ಅನ್ನೋದ್ರಲ್ಲಿ ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ. ಇನ್ನು ಮುಂದಿನ ಈ ರೀತಿ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮಾಡಲಿ. ನನ್ನ ಸಂಪೂರ್ಣ ಸಹಕಾರ ಅವರಿಗೆ ಯಾವಾಗಲೂ ಸದಾ ಇರುತ್ತೆ. ಈ ವೇಳೆ ರಾಜ್ಯ ಮಾರಾಟ ಮಹಾಮಂಡಳದ ನಿರ್ದೇಶಕ ಸಿಎನ್ ಪುಟ್ಟಸ್ವಾಮಿ ಗೌಡ ಮಾತನಾಡಿದರು. HDCC ಬ್ಯಾಂಕ್ ಮಾಜಿ ನಿರ್ದೇಶಕ ದೀಪಕ್, ಮುಖಂಡರಾದ ಚೋಳನಹಳ್ಳಿ ಸುರೇಶ್, ನಟ್ಟೆಕೆರೆ ನಾಗರಾಜು, AM ಬಾಲಚಂದ್ರ, ಕರಡೇವು ಸತೀಶ್, ಚಂದು, ರಕ್ಷಿತ್, ಸಚಿನ್, ರಾಘು ಸೇರಿ ಇತರರು ಹಾಜರಿದ್ದರು. ವಿದ್ಯಾರ್ಥಿಗಳು ಸಮಯವನ್ನು ಹಾಳು ಮಾಡದೆ ಗುರಿಯೊಂದಿಗೆ ಮುನ್ನಡೆಯಬೇಕು. ಇಂದಿನ ಮಕ್ಕಳೇ ನಾಳೆ ದೇಶವನ್ನು ಆಳಲಿದ್ದಾರೆ. ಆದ್ದರಿಂದ ಈಗಿನಿಂದಲೇ ಸನ್ನದ್ಧರಾಗಬೇಕು ಎಂದು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತೆ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನಿ ಕರೆ ನೀಡಿದರು. ನಗರದ MG ರಸ್ತೆಯ ಅನ್ನಪೂರ್ಣೇಶ್ವರಿ ಕಲ್ಯಾಣ ಮಂಟಪದಲ್ಲಿ ಜನಮಿತ್ರ ಪ್ರಾದೇಶಿಕ ಪತ್ರಿಕೆ ವತಿಯಿಂದ ಆಯೋಜಿಸಲಾಗಿದ್ದ 2 ದಿನಗಳ ಎಜುಕೇಷನ್ ಎಕ್ಸ್ಪೋವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಈ ಎಕ್ಸ್ಪೋದಿಂದ ಮಕ್ಕಳಿಗೆ ಹೆಚ್ಚಿನ ಲಾಭವಾಗಬೇಕು. ಇದು ಉತ್ತಮ ಕಾರ್ಯಕ್ರಮವಾಗಿದ್ದು ವಿದ್ಯಾರ್ಥಿಗಳ ಸಕ್ರಿಯ ಭಾಗವಹಿಸುವಿಕೆ ಅತ್ಯಂತ ಅಗತ್ಯ. ವಿದ್ಯಾರ್ಥಿಗಳು ಹೆಚ್ಚು ಅಂಕ ಗಳಿಸುವತ್ತ ಗಮನ ಹರಿಸಬೇಕು. ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳು, ನೆಗೆಟಿವ್ ಮಾರ್ಕಿಂಗ್ ಇರುವುದನ್ನು ಮನದಲ್ಲಿಟ್ಟುಕೊಂಡು ಸಿದ್ಧತೆ ಮಾಡಿಕೊಳ್ಳಬೇಕು. ಇಂದಿನ ಯುಗದಲ್ಲಿ ಕಂಪ್ಯೂಟರ್ ಜ್ಞಾನ ಮಾತ್ರವಲ್ಲದೆ AI ತಂತ್ರಜ್ಞಾನವನ್ನು ಎದುರಿಸುವ ಸಾಮರ್ಥ್ಯವೂ ಅಗತ್ಯವಾಗಿದೆ. ಇಂದಿನ ಮಕ್ಕಳಿಗೆ ಎಲ್ಲ ಸೌಲಭ್ಯಗಳಿವೆ, ಆದರೆ ಅವನ್ನು ಸರಿಯಾಗಿ ಬಳಸಿಕೊಳ್ಳಬೇಕು ಎಂದು ಹೇಳಿದರು. ಮಕ್ಕಳೇ, ನಾವು ಸತ್ಯ ಹೇಳಬೇಕು, ನಮ್ಮ ಕೆಲಸ ನಾವು ಮಾಡಬೇಕು, ಚೆನ್ನಾಗಿ ಓದಬೇಕು, ಹೆಚ್ಚಾಗಿ ಸ್ಕೋರ್ ಮಾಡಬೇಕು. ಇವಾಗ ಎಲ್ಲ ಮಕ್ಕಳು 100% ಸ್ಕೋರ್ ಮಾಡ್ತಾರೆ. ಮತ್ತೆ ನಿಮಗೆ ಮಲ್ಟಿಪಲ್ ಚಾಯ್ಸ್ ನೆಗೆಟಿವ್ ಮಾರ್ಕ್ಸ್ ಇರ್ತದೆ. ಅದು 1975 ನಮ್ದು ಫಸ್ಟ್ ಟ್ರಯಲ್ ಬ್ಯಾಚ್ ಇತ್ತು MBBS MCQ ವಿತ್ ನೆಗೆಟಿವ್ ಮಾರ್ಕ್ಸ್. ಅವಾಗ ನೀವು 25 ಮಾರ್ಕ್ಸ್ ಪಾಸಿಟಿವ್ ಆಗಿ ಕರೆಕ್ಟಾಗಿ ಆನ್ಸರ್ ಮಾಡಿ, 25
ತಪ್ಪಾಗಿ ಮಾಡಿದ್ರೆ ಅಂದರೆ 2 ಸೇರಿ 0 ಆಗಿಬಿಡ್ತದೆ. ಸೊ ಫಾರ್ ದ್ಯಾಟ್ ರೀಸನ್ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಈಚ್ ಆ್ಯಂಡ್ ಎವ್ರಿ ವರ್ಡ್ ಯು ಮಸ್ಟ್ ನೋ. ಮತ್ತು ಕಂಪ್ಯೂಟರ್ ಜ್ಞಾನ ನಮಗಿರಬೇಕು. ಮುಂದಿನ ದಿನಗಳೇ AI ಕೂಡ ಬಂದ್ಬಿಡ್ತದೆ. ಸೊ ವಿ ಹ್ಯಾವ್ ಟು ಬಿ ರೆಡಿ ಫಾರ್ ಎವ್ರಿಥಿಂಗ್. ಈ ಸಂದರ್ಭದಲ್ಲಿ ಪ್ರಧಾನ ಸಂಪಾದಕ HP ಮದನ್ ಗೌಡ, ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ JR ಕೆಂಚೇಗೌಡ, ಅಮೋಘ್ ವಾಹಿನಿಯ ಮುಖ್ಯಸ್ಥರಾದ KPS ಪ್ರಮೋದ್, ಶಿವರಾಮೇಗೌಡ, CR ನವೀನ್, ಮಂಜುಳಾ ಮದನಗೌಡ, ಭಾವ್ಯ ನವೀನ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಹಾಸನದ KR ಪುರಂನಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಸುನಂದ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯಲ್ಲಿ ನಿಮ್ಮ ಕಣ್ಣಿನ ಎಲ್ಲ ಸಮಸ್ಯೆಗಳಿಗೆ ಸೂಕ್ತ ಚಿಕಿತ್ಸೆಗಳು ಲಭ್ಯವಿರುತ್ತವೆ. ಪ್ರತಿದಿನ ನುರಿತ ತಜ್ಞರಾದಂಥ ಡಾಕ್ಟರ್ ಚಿರಂತ್ IM ಫೇಕೋ ಸರ್ಜನ್, ಡಾಕ್ಟರ್ ಸುಮಂತ್ IM ರೆಟಿನಾ ಸರ್ಜನ್, ಡಾಕ್ಟರ್ ಮಧುಮಿತಾ M ಫೇಕೋ ಸರ್ಜನ್ ನಿಮ್ಮ ಸೇವೆಗೆ ಲಭ್ಯವಿರುತ್ತಾರೆ. ನಮ್ಮ ಆಸ್ಪತ್ರೆಯ ವಿಶೇಷತೆಗಳು: ಸ್ಟೇಟ್ ಆಫ್ ಆರ್ಟ್ ಆಪರೇಷನ್ ಥಿಯೇಟರ್, ಇಂಜೆಕ್ಷನ್ ರಹಿತ ನೋವಿಲ್ಲದ ಶಸ್ತ್ರಚಿಕಿತ್ಸೆ, ಕ್ಯಾಟರಾಕ್ಟ್ ಶಸ್ತ್ರಚಿಕಿತ್ಸೆಗೆ ಅತ್ಯಾಧುನಿಕ ಆರ್ಟ್ಲಿ ಫೇಕೋ ಮೆಷಿನ್, ಅಂತಾರಾಷ್ಟ್ರೀಯ ಮಟ್ಟದ ಲೆನ್ಸಸ್ ಬಳಕೆ, ನುರಿತ ವೈದ್ಯರ ತಂಡದಿಂದ ರೆಟಿನಾ ತೊಂದರೆಗಳಿಗೆ ಚಿಕಿತ್ಸೆ, ಗ್ಲೋಕೋಮಾ ಸಮಸ್ಯೆಗೆ ಚಿಕಿತ್ಸೆ, ಬಾಲ್ಯದ ಕಣ್ಣಿನ ಸಮಸ್ಯೆಗಳಿಗೆ ಚಿಕಿತ್ಸೆ. ನಮ್ಮಲ್ಲಿ ಅತ್ಯಾಧುನಿಕ OCT ಮೆಷಿನ್, ಲೇಸರ್ ಮೆಷಿನ್, ವಿಕ್ಟ್ರೆಕ್ಟಮಿ ಮೆಷಿನ್ ಹಾಗೂ ಇತರೆ ಕಣ್ಣಿನ ಸಮಸ್ಯೆಗಳಿಗೆ ಬೇಕಾಗುವ ಮೆಷಿನ್ಗಳು ಲಭ್ಯವಿರುತ್ತವೆ. ಹೆಸರಾಂತ ಕಂಪನಿಯ ಉತ್ತಮ ಗುಣಮಟ್ಟದ ಕನ್ನಡಕಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಮುಖ್ಯವಾಗಿ ಯಶಸ್ವಿನಿ ಕಾರ್ಡ್, ಧರ್ಮಸ್ಥಳ ಸಂಘದ ಕಾರ್ಡ್ಗಳ ವಿಮಾ ಸೌಲಭ್ಯ ಹಾಗೂ ಇತರೆ ಖಾಸಗಿ ಕಂಪನಿಗಳ ವಿಮಾ ಸೌಲಭ್ಯಗಳು ದೊರೆಯುತ್ತವೆ. ಭಾನುವಾರ ಹೊರತುಪಡಿಸಿ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 10 ರಿಂದ ಸಂಜೆ 8 ಗಂಟೆವರೆಗೆ ವೈದ್ಯರು ಸಮಾಲೋಚನೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಹಾಸನದ ನಮ್ಮ ವಿಳಾಸ HAR ಆರ್ಕೇಡ್ 4ನೇ ಕ್ರಾಸ್, ಸಂಪಿಗೆ ರಸ್ತೆ, KR ಪುರಂ, ಹಾಸನ. ಫೋನ್ ನಂಬರ್ 9036033343, 9353737288. ತಿಪಟೂರಿನಲ್ಲಿ ಕಳೆದ 3 ವರ್ಷಗಳಿಂದ ಸುನಂದ ಕಣ್ಣಿನ ಆಸ್ಪತ್ರೆ ಕಾರ್ಯನಿರ್ವಹಿಸುತ್ತಿದ್ದು ರೋಗಿಗಳ ಮೆಚ್ಚುಗೆ ಗಳಿಸಿದೆ ಎಂದು ತಿಳಿಸಲು ಆಶಿಸುತ್ತೇವೆ. ತಿಪಟೂರಿನ ನಮ್ಮ ವಿಳಾಸ NH 206, ಹಾಸನ್ ಸರ್ಕಲ್ ಹತ್ತಿರ, ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಪಕ್ಕ, ತಿಪಟೂರು. ಫೋನ್ ನಂಬರ್ಸ್ 8310505620 ಮತ್ತು 08023901908. ಸಕಲೇಶಪುರದಲ್ಲಿ ಸುನಂದ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯ ವಿಷನ್ ಸೆಂಟರ್ ತೆರೆಯಲಾಗಿದ್ದು ಸೋಮವಾರ ಮತ್ತು ಗುರುವಾರ ನೇತ್ರ ತಜ್ಞರು ಸಮಾಲೋಚನೆಗೆ ಲಭ್ಯವಿರುತ್ತಾರೆ. ಸಕಲೇಶಪುರದ ನಮ್ಮ ವಿಳಾಸ ಶ್ರೀನಿವಾಸ ನರ್ಸಿಂಗ್ ಹೋಮ್, 2nd ಫ್ಲೋರ್, BM ರೋಡ್, ಸಕಲೇಶಪುರ. ಫೋನ್ ನಂಬರ್ 7975318630. Damro Christmas and New Year sale is back with fabulous offers. Celebrate the season of joy with our exclusive living room and office furniture collections. Explore the all-new Christmas and New Year range at your nearest Damro showroom. Visit today and bring home happiness with Damro. ಕರ್ನಾಟಕ ರಾಜ್ಯದ ನಗರ ಸ್ಥಳೀಯ ಪ್ರದೇಶದ ಸಾರ್ವಜನಿಕರಿಗೆ ತಮ್ಮ ಆಸ್ತಿಗಳ ಖಾತಾ ಪಡೆಯಲು ಸುವರ್ಣಾವಕಾಶ. ಆಸ್ತಿ ತಂತ್ರಾಂಶದ ಮುಖಾಂತರ ಈಗಾಗಲೇ ಆನ್ಲೈನ್ನಲ್ಲಿ ಖಾತಾ ಸೇವೆ ನೀಡಲಾಗುತ್ತಿದೆ. ರಾಜ್ಯದ 31 ಜಿಲ್ಲೆಯ 320 ನಗರ ಸ್ಥಳೀಯ ಸಂಸ್ಥೆಗಳ ಮೂಲಕ 45 ಲಕ್ಷಗಳಿಗೂ ಹೆಚ್ಚು ಕರಡು ಆಸ್ತಿ ದಾಖಲೆಗಳನ್ನು ಆಸ್ತಿ ತಂತ್ರಾಂಶದಲ್ಲಿ ಪ್ರಕಟಿಸಲಾಗುತ್ತಿದೆ. ಆಸ್ತಿ ಮಾಲೀಕರು www.easti.karnataka.gov.in ನ ಲಿಂಕ್ ನ ಮೂಲಕ ಆನ್ಲೈನ್ನಲ್ಲಿ ಲಾಗಿನ್ ಆಗಿ ತಾವೇ ಸ್ವತಃ ತಮ್ಮ ಆಸ್ತಿ ದಾಖಲೆಗಳನ್ನು ಪರಿಶೀಲಿಸಿಕೊಳ್ಳಬಹುದು. ಆಸ್ತಿ ಮಾಲೀಕರು ಅಗತ್ಯವಿದ್ದಲ್ಲಿ ದಾಖಲೆ ನೀಡಿ ತಕರಾರು ಅಥವಾ ತಿದ್ದುಪಡಿ ಇದ್ದಲ್ಲಿ ಆನ್ಲೈನ್ನಲ್ಲಿ ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಸಲು ಅವಕಾಶವಿರುತ್ತದೆ. ಆನ್ಲೈನ್ ಮೂಲಕ ಸಲ್ಲಿಸಲಾದ ಎಲ್ಲಾ ಅರ್ಜಿಗಳನ್ನು ನಗರ ಸ್ಥಳೀಯ ಸಂಸ್ಥೆಗಳು ಪರಿಶೀಲಿಸಿ ಅನುಮೋದಿಸಲಾಗುತ್ತದೆ. ಆಸ್ತಿ ಮಾಲೀಕರು ಕಚೇರಿಗೆ ಭೇಟಿ ನೀಡದೆ ಆನ್ಲೈನ್ನಲ್ಲಿ ಶುಲ್ಕ ಪಾವತಿಸಿ ದಾಖಲೆಗಳನ್ನು ನೇರವಾಗಿ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಆಧಾರ್, eKYC, ಕಾವೇರಿ ಮತ್ತು ಎಸ್ಕಾಂ ತಂತ್ರಾಂಶಗಳೊಂದಿಗೆ ಆಸ್ತಿ ತಂತ್ರಾಂಶವನ್ನು ಸಂಯೋಜಿಸಿ ಅಭಿವೃದ್ಧಿಪಡಿಸಲಾಗಿದ್ದು ಆಸ್ತಿ ದಾಖಲೆಗಳ ಅಧಿಕೃತ ಮಾಹಿತಿಯೊಂದಿಗೆ ತಾಳೆ ಮಾಡಿ ನೈಜತೆ ದೃಢೀಕರಿಸಿ ಖಾತಾ ನೀಡಲಾಗುತ್ತಿದೆ.
ರಾಜ್ಯದ ಎಲ್ಲಾ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿನ ಆಸ್ತಿಗಳನ್ನು ಸುರಕ್ಷಿತಗೊಳಿಸುವುದು, ನಾಗರಿಕರಿಗೆ ತಮ್ಮ ಆಸ್ತಿ ದಾಖಲೆಗಳ ಭದ್ರತೆಯನ್ನು ಖಚಿತಪಡಿಸುವುದು ಸರ್ಕಾರದ ಪ್ರಮುಖ ಆದ್ಯತೆಯಾಗಿದೆ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಹೆಚ್ಚಿನ ಆಸ್ತಿಗಳನ್ನು ಸರ್ಕಾರಿ ದಾಖಲೆಗಳ ವ್ಯಾಪ್ತಿಗೆ ತರುವ ಉದ್ದೇಶದಿಂದ ಈ ಖಾತಾ ಲೋಕಾರ್ಪಣೆ ಮಾಡಿ ಸಾರ್ವಜನಿಕರಿಗೆ ಸುಲಭವಾಗಿ ಈ ಖಾತಾ ನೀಡುವುದು ಅಭಿಯಾನದ ಉದ್ದೇಶವಾಗಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ www.eaaSTHI.karnataka.gov.in ಅಥವಾ ಸಹಾಯವಾಣಿ 7255585959 ಅಂದರೆ 7259585959. ಹಿಂದೆ ಸೇಲ್ ಮಾಡಿ. ಸೇಲ್ ಯುವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲ್ ಯುವರ್ ಗೋಲ್ಡ್, ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ಅಜ್ಜಿ ತಂದೆ ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ 6366111199. Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕ ಗೋಲ್ಡ್ ಕಂಪನಿ 6366111199. Benaka Gold Company, we value you and your valuables. ಯಾವತ್ತು ಮರೆಯಲ್ಲ, ನಾನು ಚಿಕ್ಕವನಾಗಿದ್ದಾಗ ಹುಟ್ಟದಬ್ಬ ಅಂದ್ರೆ ಚಾಕ್ಲೇಟ್. ಜೊತೆಯಾಗಿದ್ದರೆ ಎಲ್ಲರೂ ಸಿಹಿಯಾದ ಸಂಭ್ರಮ, ಖುಷಿ ಇದ್ದರೆ ಎಲ್ಲೆಲ್ಲೂ ಪ್ರತಿದಿನವೂ ಸಡಗರವು. ಕ್ಯಾಂಪ್ಕೋ ಚಾಕ್ಲೇಟ್ಸ್, ಸ್ಪ್ರೆಡಿಂಗ್. ರಾಜ್ಯದ ಪ್ರತಿಷ್ಠಿತ ಸೇವಾ ಸಂಸ್ಥೆಗಳಲ್ಲಿ ಒಂದಾದ ರಾಷ್ಟ್ರೋತ್ಥಾನ ಪರಿಷತ್ ಭಾರತೀಯ ಜ್ಞಾನ ಪರಂಪರೆ, ನೈಜ ಇತಿಹಾಸ, ಸಂಸ್ಕೃತಿ, ಜೀವನ ಪದ್ಧತಿ ಪ್ರತಿಬಿಂಬಿಸುವ CBSE ಪಠ್ಯಕ್ರಮದ 17 ವಿದ್ಯಾಕೇಂದ್ರಗಳನ್ನು ರಾಜ್ಯದ ವಿವಿಧ ಭಾಗಗಳಲ್ಲಿ ನಡೆಸುತ್ತಿದೆ. ಈ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸರ್ವಾಂಗೀಣ ವಿಕಾಸಕ್ಕಾಗಿ ಪಂಚಮುಖಿ ಶಿಕ್ಷಣ ಎನ್ನುವ ವಿಶಿಷ್ಟ ಕಲಿಕಾ ಪದ್ಧತಿಯನ್ನು ಅನುಷ್ಠಾನಗೊಳಿಸಲಾಗಿದೆ. ಹಾಸನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರವು ಗುಣಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಖಾತರಿಪಡಿಸುತ್ತದೆ. ಬನ್ನಿ, ನಿಮ್ಮ ಮಗುವನ್ನು ಹಾಸನದ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದಲ್ಲಿ ನೋಂದಾಯಿಸಿ ಭಾರತೀಯತೆಯ ಸ್ಪರ್ಶದೊಂದಿಗೆ ಗುಣಮಟ್ಟದ ಶಿಕ್ಷಣವನ್ನು ಪಡೆಯುವ ಅವಕಾಶವನ್ನು ನಿಮ್ಮ ಮಗುವಿಗೆ ಕಲ್ಪಿಸಿ. ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಗೋಮತಿ ಕಲ್ಯಾಣ ಮಂಟಪ 14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನು ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9484272661 ಮತ್ತು 8970568666. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. SSLC ಪರೀಕ್ಷೆಯ ಫಲಿತಾಂಶದಲ್ಲಿ ಅರಕಲಗೂಡು ತಾಲೂಕು ಪ್ರಗತಿ ಸಾಧಿಸಿ ಹಾಸನ ಜಿಲ್ಲೆಯಲ್ಲಿ 3ನೇ ಸ್ಥಾನ ಪಡೆದುಕೊಂಡಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ KP ನಾರಾಯಣ್ ತಿಳಿಸಿದರು.
ಪಟ್ಟಣದ ಹೊರವಲಯದಲ್ಲಿ ಇರುವ ವಿಸ್ಡಮ್ ವ್ಯಾಲಿ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಆಯೋಜಿಸಿದ ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಶಾಲೆ ಮಕ್ಕಳು ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಬೌದ್ಧಿಕ ಜ್ಞಾನವನ್ನು ಹೆಚ್ಚಿಸಿಕೊಂಡು ಪರಿಸರ ಮತ್ತು ಸಮಾಜವನ್ನು ಶಾಂತವಾಗಿ ನೋಡಿಕೊಳ್ಳಬೇಕು. ಎಲ್ಲ ಧರ್ಮ, ಜಾತಿ ಆಚರಣೆಯ ಭೂಮಿಯ ಮೇಲೆ ಹೊರತು ಆಕಾಶದಲ್ಲಿ ಆಚರಿಸಲು ಸಾಧ್ಯವಿಲ್ಲ. ಆದ್ದರಿಂದ ಭೂಮಿಯನ್ನು ಪ್ರಶಾಂತವಾಗಿರಿಸಲು ಮಾನವರು ಬಯಸಬೇಕು. ಕಳೆದ 2023-24 ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷಾ ಫಲಿತಾಂಶ ಕಡೆ ಸಾಲಿನಲ್ಲಿ ಇದ್ದು, ಕಳೆದ ವರ್ಷದಲ್ಲಿ ಹಾಸನ ಜಿಲ್ಲೆಗೆ 3ನೇ ಸ್ಥಾನದಲ್ಲಿ ಇರುವುದು ಹೆಮ್ಮೆಯ ವಿಷಯ. ಆದರೆ ಪ್ರಸ್ತುತ ವರ್ಷದಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದುಕೊಳ್ಳುವ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಶ್ರಮ ವಹಿಸಬೇಕು. ಅದಕ್ಕೆ ಪೂರ್ವಕವಾಗಿ ಪೋಷಕರು ಮನೆಯಲ್ಲಿ ಟಿವಿ ಧಾರಾವಾಹಿಯನ್ನು ಬಿಟ್ಟು ಮಕ್ಕಳು ಓದುವ ಸಮಯದಲ್ಲಿ ಅವರೊಡನೆ ಕುಳಿತು ಅವರನ್ನು ಪ್ರೋತ್ಸಾಹಿಸುವ ಕೆಲಸ ಮಾಡಬೇಕು ಎಂದು ತಿಳಿಸಿದರು. ಹಿಡಿಯ ಬನ್ನಿ ಓ ಸೋದರರೇ, ಬೇಗ ಬನ್ನಿ, ರಾಷ್ಟ್ರದ ಹಿತಕ್ಕೆ ನಾವು ದುಡಿಯೋಣ ಅಂತ ಹೇಳಿ. ಸಾಮಾನ್ಯವಾಗಿ ನೀವು ಯೋಚನೆ ಮಾಡಿ, ಹಿಂದೂ ಧರ್ಮ ಇರ್ಬೋದು, ಮುಸಲ್ಮಾನ್ ಧರ್ಮ ಇರ್ಬೋದು, ಕ್ರಿಶ್ಚಿಯನ್ ಧರ್ಮ ಇರ್ಬೋದು, ಈ ಎಲ್ಲ ಆಚರಣೆಗಳು ಇರೋದು ಭೂಮಿ ಮೇಲೆ ಮಾತ್ರ. ನೀವು 5 ಕಿಲೋಮೀಟ್ರ್ ಮೇಕ್ಕೆ ಹೋಗ್ಬಿಟ್ಟು ಯಾವುದೇ ಆಚರಣೆಗಳನ್ನು ಮಾಡಲಿಕ್ಕಾಗಲ್ಲ. 10 ಕಿಲೋಮೀಟ್ರ್ ಮೇಕ್ಕೆ ಹೋಗ್ಬಿಟ್ಟು ನಾವು ಏನನ್ನೂ ಮಾಡಲಿಕ್ಕಾಗಲ್ಲ. ಏನೆಲ್ಲ ಮಾಡಿದ್ರು ಅದು ಭೂಮಿ ಮೇಲೆ ಮಾತ್ರ. ಸೊ ಹಾಗಾಗಿ ಭೂಮಿಯನ್ನು ಅತ್ಯಂತ ಶಾಂತಿಪ್ರಿಯವಾಗಿ, ಅತ್ಯಂತ ಪ್ರೀತಿಯಿಂದ ನೋಡ್ಕೋಬೇಕಾದ್ದು ನಮ್ಮೆಲ್ಲರ ಧರ್ಮ. ಅದಕ್ಕೆ ಕವಿ ಕುವೆಂಪು ಆ ಮಾತನ್ನು ಹೇಳ್ತಾರೆ ನೋಡಿ, ಆ ಮತದ ಈ ಮತದ ಹಳೆ ಮತದ ಸಹವಾಸ ಸಾಗಿನು ಸೇರಿರೈ ಮನುಷ್ಯ ಮತಕ್ಕೆ, ಬನ್ನಿರೈ ವಿಶ್ವ ಹಿತಕ್ಕೆ. ನಾವೆಲ್ಲರೂ ವಿಶ್ವದ ಶಾಂತಿಗಾಗಿ, ದೇಶದ ಒಳಿತಿಗಾಗಿ, ಶಾಲೆಗಳ ಅಭಿವೃದ್ಧಿಗಾಗಿ, ನಮ್ಮ ಮನೆಯ ಅಭಿವೃದ್ಧಿಗಳಿಗಾಗಿ ದುಡಿಯೋಣ ಅಂತ ಹೇಳಿ. ಸೊ ನನಗೆ ತುಂಬ ಸಂತೋಷ ಆಗಿದೆ. ಅದರಲ್ಲೂ ನಮಗೆ ಪಾಪ ಟೀಚರ್ಸ್ ಎಲ್ಲ ಅದೆಷ್ಟು ಕಷ್ಟಪಟ್ಟರು ಗೊತ್ತಿಲ್ಲ. ಕವಿ ಕುವೆಂಪುದೊಂದು ವಾಣಿ ನೆನಪು ಮಾಡ್ಕೊಳ್ತೀನಿ. ಹೆಣ್ಣಿನ ಸೊಬಗನ್ನು ನೋಡುತ್ತಾ ನೀನು ಕೋಮಲವೆನ್ನುತ್ತಾ ಮುತ್ತಿಡುವೆ, ಹೆಣ್ಣಿನ ಸೊಬಗಿಗೆ ಜನ್ಮವನ್ನಿತ್ತ ಮೊಳಕೆಯ ಗೋಳನ್ನು ನೀನರಿಯೇ ಅಂತ ಹೇಳಿ. ಯಾವುದೋ ಒಂದು ಚೆನ್ನಾಗಿರೋದನ್ನು ನೋಡ್ಬಿಟ್ಟು ಅಯ್ಯೋ ಎಷ್ಟು ಚೆನ್ನಾಗಿದೆ ಅಂತೀವಿ, ಆದರೆ ಅದರ ಪರಿಶ್ರಮ ತುಂಬ ಇರ್ತದೆ. ನನಗನ್ಸುತ್ತೆ ಈ ಸಂಸ್ಥೆಯಲ್ಲಿ ಪುಟಾಣಿ ಮಕ್ಕಳು ಇವರೆಲ್ಲ ಟೀಚರ್ಸ್ ಎಲ್ಲ ಇವತ್ತು ಇಷ್ಟು ಸುಂದರವಾಗಿರೋದಕ್ಕೆ ಅದರ ಹಿಂದೆ ಸಾಕಷ್ಟು ಪರಿಶ್ರಮವನ್ನು ಪಟ್ಟಿದ್ದಾರೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಪ್ರತಿ ಮಕ್ಕಳು ಒಂದೊಂದು ವರ್ಕಿಂಗ್ ಮಾಡೆಲ್ ಮಾಡಿರುವಂಥದ್ದು ನನಗೆ ತುಂಬ ಸಂತೋಷ ಆಯಿತು. ಈ ಶಾಲೆಯ ಪ್ರತಿಯೊಂದು ಮಗು ಒಂದೊಂದು ವರ್ಕಿಂಗ್ ಮಾಡೆಲ್ನ ಮಾಡಿದ್ದಾರೆ. ಶಾಲಾ ಮಕ್ಕಳಲ್ಲಿ ಕಲಿಕೆಯ ಬಗೆಗಿನ ದುಗುಡ ದೂರ ಮಾಡಿ ಆತ್ಮವಿಶ್ವಾಸದೊಂದಿಗೆ ಭವಿಷ್ಯ ರೂಪಿಸಿಕೊಳ್ಳಲು ಮಕ್ಕಳ ಸಂತೆಯಂತಹ ಪ್ರಾಯೋಗಿಕ ಕಾರ್ಯಕ್ರಮಗಳು ಅತ್ಯಂತ ಸಹಾಯಕಾರಿ ಎಂದು ಮುಖ್ಯ ಶಿಕ್ಷಕರಾದ ರಾಜು ಪಿ ಅಭಿಪ್ರಾಯಪಟ್ಟರು. ಪಟ್ಟಣದ ಪಿಎಂ ಶ್ರೀ ಕೋಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶನಿವಾರ ಆಯೋಜಿಸಿದ್ದ ಮಕ್ಕಳ ಸಂತೆ, ಗಣಿತ ಮೇಳ ಹಾಗೂ ಮೆಟ್ರಿಕ್ ಮೇಳ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳಲ್ಲಿ ವ್ಯಾವಹಾರಿಕ ಜ್ಞಾನವನ್ನು ಮೂಡಿಸುವ ಉದ್ದೇಶದಿಂದ ಈ ಸಂತೆಯನ್ನು ಏರ್ಪಡಿಸಲಾಗಿತ್ತು. ಶಾಲಾ ಆವರಣದಲ್ಲಿ ಮಾರುಕಟ್ಟೆಯ ವಾತಾವರಣ ಸೃಷ್ಟಿಯಾಗಿದ್ದು, ಮಕ್ಕಳು ಸೊಪ್ಪು, ತರಕಾರಿ, ಸೌತೆಕಾಯಿ, ಹಾಗಲಕಾಯಿ, ಎಳನೀರು, ಹಲಸಿನಕಾಯಿ, ಪಪ್ಪಾಯ, ಕಲ್ಲಂಗಡಿ ಹಾಗೂ ಮಾವಿನಕಾಯಿಗಳನ್ನು ಮಾರಾಟಕ್ಕಿಟ್ಟಿದ್ದರು. ಕೇವಲ ತರಕಾರಿ ಮಾತ್ರವಲ್ಲದೆ ಲೆಮನ್ ಟೀ, ಪಾನಿಪೂರಿ, ಮಸಾಲ್ ಪೂರಿ ಹಾಗೂ ಚುರುಮುರಿ ಮಳಿಗೆಗಳನ್ನು ತೆರೆದು ಮಕ್ಕಳು ಬಲು ಉತ್ಸಾಹದಿಂದ ವ್ಯಾಪಾರ ನಡೆಸಿದರು. ಈ ಕಾರ್ಯಕ್ರಮದ ಮೂಲಕ ಮಕ್ಕಳಿಗೆ ಕೇವಲ ಸಿದ್ಧಾಂತವಲ್ಲದೆ ನಿತ್ಯ ಜೀವನದ ಲಾಭ ನಷ್ಟ, ಶೇಕಡ ಲಾಭ ಮತ್ತು ನಷ್ಟದಂತಹ ಗಣಿತದ ಸೂತ್ರಗಳನ್ನು ಪ್ರಾಯೋಗಿಕವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಇಂತಹ ಚಟುವಟಿಕೆಗಳು ಸರ್ಕಾರಿ ಶಾಲೆಗಳ ದಾಖಲಾತಿಯನ್ನು ಹೆಚ್ಚಿಸುವ ಜೊತೆಗೆ ಮಕ್ಕಳನ್ನು ಶಾಲೆಗೆತ್ತ ಆಕರ್ಷಿಸುತ್ತವೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಶಾಲಾ ಶಿಕ್ಷಕ ವೃಂದದವರಾದ ಸಾಕಮ್ಮ, ಕಾಂತಮಣಿ, ಪುಷ್ಪ, ಇಂದ್ರಾಣಿ, ಪುಷ್ಪಲತಾ, ಫಿದಾ ಫಾತಿಮಾ, ಕವಿತಾ, ಪುಷ್ಪಲತಾ, ಶುಭಾ, ಅರುಣ್ ಕುಮಾರಿ, ರೇಣುಕಾ, ಪದ್ಮಾ, ಮೌಲ್ಯಶ್ರೀ, ನಾಗರತ್ನ ಹಾಗೂ ಕಾಂತರಾಜ್ ಉಪಸ್ಥಿತರಿದ್ದು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದರು. ಆಧುನಿಕ ಶಿಕ್ಷಣದ ತಾಯಿ ಎಂದೇ ಖ್ಯಾತರಾದ ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಹಾಗೂ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಭದ್ರ ಬುನಾದಿ ಹಾಕಿದ ಮಹಾನ್ ಸಮಾಜ ಸುಧಾರಕಿ ಸಾವಿತ್ರಿಬಾಯಿ ಫುಲೆ ಅವರ 195ನೇ ಜನ್ಮ
ಸಾವಿತ್ರಿಬಾಯಿ ಫುಲೆ ಅವರ ಜನ್ಮದಿನದ ಅಂಗವಾಗಿ ಶಾಲೆಯ ವಿದ್ಯಾರ್ಥಿನಿಯರು ಸಾವಿತ್ರಿಬಾಯಿ ಅವರಂತೆಯೇ ವೇಷಭೂಷಣ ಧರಿಸಿ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುವ ಮೂಲಕ ಗೌರವ ಅರ್ಪಿಸಿದರು. ಈ ವೇಳೆ ಅವರ ಜೀವನ, ಶಿಕ್ಷಣ, ಕ್ರಾಂತಿ ಮತ್ತು ಮಹಿಳಾ ಸಬಲೀಕರಣಕ್ಕೆ ನೀಡಿದ ಕೊಡುಗೆಗಳ ಕುರಿತು ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸಲಾಯಿತು. ಮಹಿಳೆಯರ ಶಿಕ್ಷಣ ಹಾಗೂ ಹಕ್ಕುಗಳಿಗಾಗಿ ಹೋರಾಡಿದ ಸಾವಿತ್ರಿಬಾಯಿ ಫುಲೆ ಅವರು ದೇಶದಾದ್ಯಂತ ಹೆಣ್ಣು ಮಕ್ಕಳಿಗಾಗಿ 18 ಶಾಲೆಗಳನ್ನು ಸ್ಥಾಪಿಸಿ ಶಿಕ್ಷಣದ ದೀಪ ಹಚ್ಚಿದರು. ಅವರ ಅಪಾರ ಸಾಹಸ ಮತ್ತು ತ್ಯಾಗವನ್ನು ಗುರುತಿಸಿ ಬ್ರಿಟಿಷ್ ಸರ್ಕಾರವು ಅವರಿಗೆ ಇಂಡಿಯನ್ ಫಸ್ಟ್ ಲೇಡಿ ಟೀಚರ್ ಎಂಬ ಬಿರುದನ್ನು ನೀಡಿ ಗೌರವಿಸಿತ್ತು. ಭಾರತದಲ್ಲಿ ಅಕ್ಷರ ಕ್ರಾಂತಿಗೆ ಚಾಲನೆ ನೀಡಿ ಮಹಿಳಾ ಸಬಲೀಕರಣಕ್ಕೆ ಅಡಿಪಾಯ ಹಾಕಿದ ಅವರು, ಹೋಗಿ ಶಿಕ್ಷಣ ಪಡೆಯಿರಿ, ಕಠಿಣ ಶ್ರಮ ವಹಿಸಿ, ವಿವೇಕ ಮತ್ತು ಜ್ಞಾನ ಗಳಿಸಿ, ಜ್ಞಾನವಿಲ್ಲದೆ ಉಳಿದದ್ದೆಲ್ಲವೂ ಅರ್ಥಹೀನ, ವಿದ್ಯೆ ಇಲ್ಲದಿದ್ದರೆ ನಾವು ಪ್ರಾಣಿಗಳಾಗುತ್ತೇವೆ ಎಂಬ ಸಂದೇಶದ ಮೂಲಕ ಮಹಿಳೆಯರನ್ನು ನಿರಂತರವಾಗಿ ಪ್ರೋತ್ಸಾಹಿಸುತ್ತಿದ್ದರು ಎಂಬುದನ್ನು ವಿದ್ಯಾರ್ಥಿಗಳಿಗೆ ತಿಳಿಸಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶಾಲೆಯ ಆಡಳಿತಾಧಿಕಾರಿ ಡಾಕ್ಟರ್ ಎಚ್.ಎನ್. ಚಂದ್ರಶೇಖರ್ ಅವರು, ಸಾವಿತ್ರಿಬಾಯಿ ಫುಲೆ ಕಂಡ ಕನಸು ಹೆಣ್ಣು ಮಕ್ಕಳು ವಿದ್ಯಾವಂತರಾಗಿ ಸ್ವಾವಲಂಬಿಗಳಾದಾಗ ಮಾತ್ರ ನನಸಾಗುತ್ತದೆ ಎಂದು ಹೇಳಿದರು. ಆದ್ದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಉತ್ತಮ ಶಿಕ್ಷಣ ಪಡೆದು ಸಮಾಜಕ್ಕೆ ಮಾದರಿಯಾಗಬೇಕೆಂದು ಕರೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಶಾಲೆಯ ಕಾರ್ಯದರ್ಶಿ ಶ್ರೀಮತಿ ಮಮತಾ ಚಂದ್ರಶೇಖರ್, ಶಿಕ್ಷಕ ಶಿಕ್ಷಕೇತರ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದು ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಸನ ನಗರ ಪಾಲಿಕೆಯ ನಿರ್ಲಕ್ಷ್ಯ, 34ನೇ ವಾರ್ಡಿನಲ್ಲಿ ಕುಡಿಯುವ ನೀರಿನಲ್ಲಿ ಕಲುಷಿತ ನೀರು ಮಿಶ್ರಣ, ನಿವಾಸಿಗಳ ಆರೋಗ್ಯಕ್ಕೆ ಕಂಟಕ. ಹಿಮ್ಸ್ನಲ್ಲಿ ಜನವರಿ 5ರಿಂದ ಜನವರಿ 11ರವರೆಗೂ ರಾಷ್ಟ್ರೀಯ ಭಾವೈಕ್ಯತಾ ಶಿಬಿರ, ದೇಶದ ವಿವಿಧ ರಾಜ್ಯಗಳ 500 ಶಿಬಿರಾರ್ಥಿಗಳು ಭಾಗಿ. ಡಾಕ್ಟರ್ ಪಿ ರಾಜಣ್ಣ ಹೇಳಿಕೆ. ಶಾಸಕರ ಅನುದಾನದಲ್ಲಿ ವಿಶೇಷ ಚೇತನರಿಗೆ ಬೈಕ್ ವಿತರಿಸಿದ ಶಾಸಕ ಸಿಮೆಂಟ್ ಮಂಜು. ಹಳೇಬೀಡು ಗ್ರಾಮ ವ್ಯಾಪ್ತಿಯಲ್ಲಿ ಕೆತ್ತಪ್ಪಯ್ಯನ ಕೆರೆ ಹತ್ತಿರ ಚೆಕ್ ಡ್ಯಾಂ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದ ಶಾಸಕ ಎಚ್.ಕೆ. ಸುರೇಶ್. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.